ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾನು ಸಂಡೇ ಅಮ್ಮನ ಮನೆಯಲ್ಲೇ ಇದ್ದೆ, ನೈಟ್ ಅಮ್ಮನ ಮನೆಯಲ್ಲೇ ಮಲಗಿರೋದು. ಸೊ ಹಾಗಾಗಿ ಮಕ್ಕಳದು ಯೂನಿಫಾರ್ಮ್, ಆಮೇಲೆ ಬ್ಯಾಗ್ ಎಲ್ಲ ಇದೆಯಲ್ವ, ಟಿಫಿನ್ ಬ್ಯಾಗ್, ಲಂಚ್ ಬ್ಯಾಗ್ ಎಲ್ಲನೂ ನಮ್ಮ ಮನೇಲೇ ಇತ್ತು. ಸೊ ಅದನ್ನು ತಗೊಬರೋಣ ಅಂತೇಳಿ ಇವಾಗ ಮನೆಗೆ ಬಂದಿದ್ದೆ. ಬೇಗೆಲ್ಲ ರೆಡಿ ಹಾಕು, ಬೇಗ ನಾರೇ ಇತ್ತು. ಅಮ್ಮನ ಮನೆ ಹತ್ತಿರ ಇದ್ದೇ ನಮಗೆ ಒಂದು ದಿವಸ ಅಮ್ಮನ ಮನೇಲಿ ಮಲಗಿದ್ರೆ ತುಂಬ ಲಗೇಜ್ಗಳಾಗ್ಬಿಡುತ್ತೆ. ಹಸ್ಬೆಂಡ್ ಇದು ಬೇರೆ ತಗೊಂಡು ಹೋಗಬೇಕು, ಮಕ್ಕಳು ತಗೊಂಡು ಹೋಗಬೇಕು, ಈ ಥರ ತುಂಬ ಬಟ್ಟೆ, ಯೂನಿಫಾರ್ಮ್ ಅವ್ರದ್ದು ಈ ಥರದ್ದೇ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ರಾತ್ರಿ ಯಾವಾಗಲೂ ಅಮ್ಮನ ಮನೇಲಿ ಎಷ್ಟೇ ಹೊತ್ತಿದ್ರೂ ನೈಟ್ ಟೈಮಲ್ಲಿ ನಮ್ಮ ಮನೆಗೇ ಬಂದುಬಿಡ್ತೀನಿ. ಬಟ್ ನಮಗೆ ನಾಳೆ ಅಂದರೆ ಮಂಗಳವಾರ ದಿವಸ ನಮಗೆ ಕೊಚ್ಚಿಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ನಾನು ಅಮ್ಮನ ಮನೆಯಲ್ಲೇ ಇದ್ದೆ ರಾತ್ರಿ. ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗಾಗಿದೆ. ಇವಾಗ ನಾನು ಅಂದರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ತೊಕೋಟಿಗೂ ಹೋಗಬೇಕಾಗಿತ್ತು. ಅಲ್ಲಿಗೂ ಹೋಗಿ ಅಲ್ಲೊಂದು ಆರ್ಡ್ರ್ ಕೊಡಬೇಕಾಗಿತ್ತು. ಸೊ ಅದನ್ನೆಲ್ಲ ಕೊಟ್ಟು ರಿಟರ್ನ್ ಮನೆಗೆ ಬಂದಿದ್ದೀವಿ. ನಾನು ವಾಯ್ಸ್ ಓವರ್ ಮಾಡ್ತಾ ಇರುವಾಗ ಹೊರಗಡೆಯಿಂದ ಅಂದರೆ ಔಟ್ಸೈಡಲ್ಲಿ ತುಂಬ ವಾಯ್ಸ್ಗಳು, ನಾಯ್ಸ್ ಎಲ್ಲ ಕೇಳ್ತಾ ಇರ್ಬೋದು. ಯಾಕೆಂದರೆ ನಾವಿವಾಗ ಏರ್ಪೋರ್ಟಲ್ಲೇ ಇದ್ದೀವಿ. ನಾನು ಇದರದ್ದು ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ನಾವು ಮಂಗಳೂರಿಂದ ಏರ್ಪೋರ್ಟ್ ತನಕ ರೀಚ್ ಆಗಿರುವಂತಹ ಜರ್ನಿದು ವೀಡಿಯೋಸ್ ಮಾತ್ರ ಇದರಲ್ಲಿ ಶೇರ್ ಮಾಡಿರೋದು. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ ಇವಾಗ ನಮ್ಮ ಮನೆಗೆ ಬಂದಿದ್ದೆ. ಯಾಕೆಂದರೆ ನನ್ನ ತಂಗಿದು ಹಸ್ಬೆಂಡ್ ಬರ್ತಿದ್ದಾರಲ್ವ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಇವಾಗ ಮನೆಗೆ ಬಂದಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಅಮ್ಮನ ಮನೆಗೇ ಹೋದೆ. ಅಲ್ಲೇ ನೈಟಿದು ಡಿನ್ನರೆಲ್ಲ ಅಮ್ಮನ ಮನೆಯಲ್ಲೇ ಮಾಡಿರೋದು. ಚಿಕನ್ ಮಂದಿ ಮಾಡಿದ್ವಿ. ಸೊ ಚಿಕನ್ ಮಂದಿ ಎಲ್ಲ ತಿಂದು ಊಟ ಎಲ್ಲ ಮಾಡಿ ನಂತರ ಹೊರಡೋಣ ಅಂಥೇಳಿ ನಮಗೆ 10:45ಗೆ ಟ್ರೈನ್ ಇರೋದು. ಸೊ ಹಾಗಾಗಿ ಬೇಗ ಊಟ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತೇಳಿ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಮಂದಿದು ವೀಡಿಯೋ ಅಂದರೆ ರೆಸಿಪಿನೆಲ್ಲ ಶೂಟ್ ಮಾಡಲಿಕ್ಕೆ ಆಗಿಲ್ಲ, ಸ್ವಲ್ಪ ಅರ್ಜೆಂಟಲ್ಲೇ ಇದ್ದೆ, ಅದಕ್ಕೋಸ್ಕರ. ಒಂದೇ ಒಂದು ಪ್ರಾಬ್ಲಮ್ ಇರೋದಂದರೆ ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಾನು ಹೋಗೋ ಪ್ಲ್ಯಾನಲ್ಲಿ ಇತ್ತಿಲ್ಲ, ನಮ್ಮಪ್ಪನೂ ತಂಗಿ ಇಬ್ಬರೇ ಹೋಗೋ ಪ್ಲ್ಯಾನಲ್ಲಿ ಇದ್ದಿದ್ದು. ಸೊ ನಂತರ ನಂದು ಪ್ಲ್ಯಾನ್ ಆಯಿತು. ಹಾಗಾಗಿ ನನಗೆ ಆಮೇಲೆ ಟಿಕೆಟ್ ಬುಕ್ ಮಾಡಿರೋದು. ಬಟ್ ಒಂದೇ ಟಿಕೆಟ್ ಅವೈಲೇಬಲ್ ಇದ್ದಿದ್ದು, ಹಾಗಾಗಿ ನಾನು ಒಬ್ಬಳೇ ಹೋಗ್ತಾ ಇದ್ದಿದ್ದು. ಅಂದರೆ ನಮ್ಮ ಮಗಳು ಬಂದಿಲ್ಲ, ಅವಳ ನಿದ್ದೆ ಮಾಡಿಸಿ ಹೋಗೋದೇ ಒಂಥರ ರಿಸ್ಕಿ ಥರ ಆಗಿಬಿಟ್ಟಿತ್ತು. ಹೇಗೂ ಬೇಗ ಮಲಗಿದ್ಲು. ನಂತರ ನಾನಿಲ್ಲಿ ಅಮ್ಮನ ಮನೆಯಿಂದ ನಮ್ಮ ಮನೆಗೇ ಬಂದಿದ್ದೆ. ಯಾಕೆಂದರೆ ನಮ್ಮದು ಹಸ್ಬೆಂಡ್ದು ಸ್ವೆಟರ್, ಒಂದು ಬೆಡ್ಶೀಟ್ ಥರದ್ದೇನಾದರೂ ಬೇಕು, ಟ್ರೈನಲ್ಲಿ ಚಳಿ ಆದರೆ ಬೇಕಾಗುತ್ತಲ್ವ ಅಂತೇಳಿ ಅದಕ್ಕೋಸ್ಕರ ಬಂದಿದ್ದೆ. ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನನಗಂತೂ ನೈಟ್ ಜರ್ನಿನೇ ಇಷ್ಟ ಆಗುತ್ತೆ. ಅದರಲ್ಲಿ ಬೇರೆ ಟ್ರೈನ್ ಜರ್ನಿ ಅಂತೂ ತುಂಬಾ ಇಷ್ಟ ಆಗುತ್ತೆ. ನನಗೆ ತುಂಬ ಇಷ್ಟ. ನನಗೆ ಬೇರೆ ಯಾವುದೇ ಜರ್ನಿಗಿಂತ ಈ ಟ್ರೈನ್ ಜರ್ನಿ ಇದೆಯಲ್ವ, ಅದಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿರೋದು, ನಾನು ಬರ್ತೀನಿ ಅಂತೇಳಿ. ಅದಕ್ಕೋಸ್ಕರ ನನಗೊಬ್ಳಿಗೆ ಟಿಕೆಟ್ ಸಿಕ್ಕಿರೋದು, ನನ್ನ ಮಗಳಿಗೆ ಸಿಕ್ಕಿಲ್ಲ. ಇವಾಗ ನಾವು ಏರ್ಪೋರ್ಟ್ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಜಾತ್ರೆ ಆಗ್ತಾಯಿತ್ತು, ಗರೋಡಿ ಇದೆಯಲ್ವ, ಅಲ್ಲಿ ಜಾತ್ರೆ ಆಗ್ತಾಯಿತ್ತು. ಫುಲ್ಲು ಟ್ರಾಫಿಕ್ ಥರ ಇತ್ತು. ನಮಗೆ ಟ್ರೈನಿಗೆ ಲೇಟ್ ಆಗುತ್ತೋ ಇಲ್ವೋ ಅಂತೇಳಿ ಭಯ ಆಗ್ತಾಯಿತ್ತು. ಫೈನಲಿ ಹೇಗೂ ನಮಗೆ ಟ್ರೈನ್ ಹೇಗೂ ಸಿಕ್ತು. ಸ್ವಲ್ಪ ನಾವು ಬೇಗನೆ ರೀಚ್ ಆಗಿದ್ವಿ, ಯಾಕಂದರೆ ಟ್ರೈನು 1 ಅವರ್ ಲೇಟ್ ಇತ್ತು, ಡಿಲೇ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ಜಾತ್ರೆ ನೋಡಿಕೊಂಡೇ ಹೋಗಿರೋದು ನಾವು. ಸೊ ಫೈನಲಿ ಇವಾಗ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನಮಗೆ ರೈಲ್ವೆ ಸ್ಟೇಷನ್ ಮ್ಯಾಂಗ್ಳೂರು ಜಂಕ್ಷನ್ ಇದೆಯಲ್ವ, ಅಲ್ಲಿಗಿದ್ದಿದ್ದು.
10:45ಗೆ ಅಂತೇಳಿತ್ತು ಟ್ರೈನು, ಅದೂ 1 ಅವರ್ ಲೇಟಾಗಿ 11:15 ಆಗಿದೆ ನಮಗೆ ಟ್ರೈನ್ ಸಿಗುವಷ್ಟೊತ್ತಿಗೆ. ನಂತರ ನಾನು ಟ್ರೈನಲ್ಲೆಲ್ಲ ಜಾಸ್ತಿ ವೀಡಿಯೋಸ್ ಏನು ಮಾಡಿಲ್ಲ, ಯಾಕೆಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ನಂತರ ಮಲಗಿ ಬೆಳಿಗ್ಗೆ ಎದ್ದೇ ವೀಡಿಯೋ ಮಾಡಿರೋದು. ಹಾಗೆ ಇಲ್ಲಿ ನೋಡಿ ಕೇರಳದವರು ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು, ಏನೋ ಟ್ರಿಪ್ಪಿಗೇನೋ ಬಂದಿದ್ರು ಅನಿಸುತ್ತೆ. ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬ ಜನ ನಿಂತ್ಕೊಂಡು ನೋಡ್ತಾಯಿದ್ರು, ಏನೋ ಶೂಟಿಂಗ್ ನಡೀತಾ ಇರಬೇಕು ಅಂತೇಳಿ ಆ ಥರ ನೋಡ್ತಾಯಿದ್ರು. ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ತುಂಬ ನಾಯಿಗಳದ್ದು ಕಾಟ ಇದೆಯಲ್ಲ, ತುಂಬಾ ಇತ್ತು. ಒಂದೊಂದು ಸಲಕ್ಕೆ 5-6 ನಾಯಿಗಳೆಲ್ಲ ಒಟ್ಟಿಗೆ ಬರ್ತಾಯಿತ್ತು. ಮಕ್ಕಳಿರುವಾಗೆಲ್ಲ ತುಂಬಾ ಹುಷಾರಾಗಿರ್ಬೇಕಲ್ವ, ಹೇಳೋಕ್ಕಾಗಲ್ಲ ನಾಯಿಗಳು ಯಾವಾಗ ಅಟ್ಯಾಕ್ ಮಾಡುತ್ತೆ ಏನು ಮಾಡುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ತುಂಬಾ ಭಯ ಆಗ್ತಾಯಿತ್ತು. ಒಂದು ಸೈಡಲ್ಲಿ ನಾಯಿಗಳದ್ದು ರಾಶಿ ಬರುವಾಗ ಒಂದು ಸೈಡಿಗೆ ಹೋಗುವಾಗ ಇನ್ನೊಂದು ಸೈಡಿಗೆ ಬರ್ತಾಯಿತ್ತು ನಾಯಿ, ಅಷ್ಟೊಂದು ನಾಯಿಗಳಿತ್ತು ಅಲ್ಲಿ. ಮೇಯ್ನಾಗಿ ಅದನ್ನು ಒಂದು ಕ್ಲಿಯರ್ ಮಾಡಿ ಕೊಡಬೇಕು, ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳುಗಳಿರ್ತಾರೆ. ನಾಯಿಗೆ ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ, ಅಂದರೆ ಅದು ಕಚ್ಚೋದಕ್ಕೆ ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತೆಲ್ಲ ಹೇಳೋಕ್ಕೆ ಆಗಲ್ವಲ್ಲ, ಅದಕ್ಕೋಸ್ಕರ ಹಾಗೆಯೇ ಅಲ್ಲೊಂದು ಕಾಫಿನೂ ತೆಗೆದ್ವಿ. ಚೆನ್ನಾಗಿತ್ತು. ಟ್ರೈನಲ್ಲಿ ಸಿಕ್ಕಿರೋದಂತೂ ಒಂಚೂರು ಚೆನ್ನಾಗಿತ್ತಿಲ್ಲ, ಬಟ್ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿರೋದು ಸ್ವಲ್ಪ ಆದರೂ ಪರವಾಗಿಲ್ಲ. 10 ರೂಪೀಸಿಗೆ ಒಂದು ಸ್ವಲ್ಪ ಆದರೂ ಚೆನ್ನಾಗಿತ್ತು. ನೋಡಿ, ಎಷ್ಟೇ ಓಡಿಸಿದ್ರೂ ನಾಯಿಗಳು ವಾಪಸ್ ಬರ್ತಾನೆ ಇತ್ತು. ಎಲ್ಲ ಪ್ಯಾಸೆಂಜರ್ಸ್ಗಳಿಗೂ ತುಂಬಾ ಕಷ್ಟ ಆಗ್ತಾಯಿತ್ತು ಈ ನಾಯಿಗಳಿಂದ. ಮನುಷ್ಯರು ಕೂತಿರೋ ಜಾಗದಲ್ಲೇ ಬಂದು ಕೂತ್ಕೋತಾ ಇದೆ. ಇವಾಗಿದು ಸುಮ್ಮನೆ ಮಲಗಿದೆ. ಆವಾಗ ಇದೆಯಲ್ಲ, ನಾನು ಅದು ವೀಡಿಯೋ ಮಾಡಿಲ್ಲ ಆವಾಗಂತೂ ಎಲ್ಲ ನಾಯಿಗಳು ಒಂದೇ ಸಮನೆ ಓಡಿ ಒಂದು ಅಟ್ಯಾಕ್ ಮಾಡುತ್ತಲ್ವ, ಆ ಥರ ಮಾಡ್ತಾಯಿತ್ತು. ಇವಾಗ ಫೈನಲಿ ಹೇಗೂ ನಮ್ಮ ಟ್ರೈನ್ ಬಿಟ್ಟಿದೆ. ಇವಾಗ ನಾವು ಕಾಸರಗೋಡು ರೀಚ್ ಆಗಿದ್ದೀವಿ. ನಂತರ ನಾನು ಮಲಗಿರೋದು ಟ್ರೈನಲ್ಲಿ, ಜಾಸ್ತಿ ವೀಡಿಯೋಸ್ ಏನು ಮಾಡಿಲ್ಲ. ನಂತರ ಇದು ಬೆಳಿಗ್ಗೆನೇ ವೀಡಿಯೋ ಮಾಡ್ತಿರೋದು. ಬೆಳಿಗ್ಗೆ 6:30 ಅಷ್ಟೊತ್ತಿಗೆ ಎದ್ದಿದ್ದೆ, ನಂತರನೇ ವೀಡಿಯೋ ಮಾಡ್ತಾ ಇರೋದು. ಇವಾಗ ನಾವು ಅಳುವ ರೈಲ್ವೆ ಸ್ಟೇಷನ್ ಇದೆಯಲ್ವ, ಅಳ್ವೆ ಅಂತೇಳಿ ಇದೆ, ಅಲ್ಲಿಗೆ ರೀಚ್ ಆಗಿದ್ದೀವಿ. ಅಲ್ಲಿಗೆ ವಾಶ್ರೂಮಿಗೆಲ್ಲ ಹೋಗಿ ನಂತರ ನಾವು ಅಲ್ಲಿ ಹೊರಗಡೆಯಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ಬೇಗನೆ ಮಾಡಿದ್ವಿ. ಇವತ್ತು ನಾವು 7:30 ಆಗುವಾಗ 7 o'clock ಆಗುವಾಗ ರೀಚ್ ಆಗಿದ್ದೀವಿ. ಅಲ್ಲಿ ವಾಶ್ರೂಮಿಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿಬಿಡ್ತು. ನಂತರ ಅಲ್ಲೇ ಹತ್ತಿರನೇ ಇರುವಂತಹ ರೆಸ್ಟೋರೆಂಟಿಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಇವಾಗ ಬೆಳಿಗ್ಗೆನೇ ತುಂಬಾ ಜನಗಳಿದ್ದಾರೆ, ಯಾಕಂದರೆ ಒಂದೇದಾಗಿ ಇದು ಸಿಟಿ ಅಲ್ವಾ, ಕೊಚ್ಚಿ ಸಿಟಿ ಆಗಿರುತ್ತೆ. ಹಾಗೆಯೇ ರೈಲ್ವೆ ಸ್ಟೇಷನಲ್ಲಂತೂ ಹೇಳೋದೇ ಬೇಡ, ಜನಗಳು ರಾಶಿನೇ ಇರೋದು. ಆಮೇಲೆ ಒಂದಿದ್ರದ್ದು ಪ್ಲಸ್ ಪಾಯಿಂಟ್ ಏನಂತೇಳಿ ಹೇಳಿದರೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾವಿಲ್ಲಿ ರೈಲ್ವೆ ಸ್ಟೇಷನಿಗೆ ಇಳಿದು ಅಲ್ಲಿಂದ ಆಟೋದಲ್ಲಿ ಹೋದರೆ ಮೆಟ್ರೋ ಸ್ಟೇಷನಿಗೆ ಆಟೋದಲ್ಲಿ ಹೋಗಬೇಕು. ಮೆಟ್ರೋ ಸ್ಟೇಷನ್ಗೆ ಆಟೋದಲ್ಲಿ ಹೋದರೆ ನಮಗೆ ಅಲ್ಲಿ ಏರ್ಪೋರ್ಟ್ ತನಕ ಹೋಗುವಂತಹ ಮೆಟ್ರೋದವ್ರದ್ದೇ ಬಸ್ ಸಿಗುತ್ತೆ. ಒಬ್ಬರಿಗೆ 80 ರೂಪೀಸ್ ಥರ ತೊಗೋತಾರೆ. ತುಂಬಾ ಒಳ್ಳೇದು ಅಂತೇಳಿ ಅನ್ನಿಸ್ತು. ಯಾಕಂದರೆ ನಾವಲ್ಲಿ ಕ್ಯಾಬಿಗೆ ಪ್ರೈಸ್ ಕೇಳಿದಾಗ 615 715 ಅಂತಲೇ ಏನೋ ಹೇಳಿದರು. ಆಮೇಲೆ ಟೋಲಿಗೆ ಬರುತ್ತೀವಲ್ವ, ಅದಕ್ಕೆ ಟೋಲಿದು ಅಮೌಂಟು ಬೇರೆಯೇ ನಾವೇ ಕೊಡಬೇಕು. ಅಲ್ಲಿ ಆಗುತ್ತೆ 900 ತನಕ ಆಗುತ್ತೆ. ಬರೀ 7 to 8-9 ಕಿಲೋಮೀಟ್ರ್ ಏನೋ ಅಷ್ಟೇ ಇರೋದು. ಬಟ್ ನಮಗೆ ನೋಡಿ ಇದೇ ಬಸ್ ಆಗಿರುತ್ತೆ, ಮೆಟ್ರೋದಿಂದ ಬಿಡುವಂಥ ಬಸ್. ಮೆಟ್ರೋದ ಹೊರಗಡೆನೇ ನಿಂತಿರುತ್ತೆ. ಒಳಗಡೆ ಹೋಗಿ ಡಿಜಿಟಲ್ ಪೇಮೆಂಟ್ ಮಾಡಲಿಕ್ಕೆ, ಕ್ಯಾಶ್ ಇಲ್ಲ ಇಲ್ಲಿ, ಡಿಜಿಟಲ್ ಪೇಮೆಂಟ್ ಮಾಡಿ ಟಿಕೆಟ್ ತೊಗೊಂಡಿರೋದು. ಒಬ್ಬೊಬ್ಬರಿಗೆ 80 ರೂಪೀಸ್ ಥರ ತೊಗೊಂಡ್ರು. ಡೈರೆಕ್ಟಾಗಿ ಏರ್ಪೋರ್ಟ್ ಒಳಗಡೆನೇ ಬಿಡ್ತಾರೆ, ಎಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ. ಆಮೇಲೆ ಎಲ್ಲೂ ಸ್ಟಾಪೂ ಇಲ್ಲ, ಬೇಗನೆ ರೀಚೂ ಆಗ್ತೀವಿ. ಅರ್ಧ ಗಂಟೆಗೊಂದು ಸಲ ಬಸ್ ಇರುತ್ತೆ, ಅರ್ಧ ಗಂಟೆಗೊಂದು ಸಲ ಬಸ್ ಇರುತ್ತೆ ಇಲ್ಲಿ. ಇವಾಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಇನ್ನು ಬೇರೆ ಏರ್ಪೋರ್ಟಿಗೆ ಅದೇ ತಂಗಿ ಗಂಡ ರೀಚ್ ಆಗೋದು, ಆಮೇಲೆ ಬೇರೆ ಎಲ್ಲ ವೀಡಿಯೋಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.